ಹೌದು, ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಫಸ್ಟ್ ಟೈಮ್ ಕೆನಡಾಗೆ. ಎಕ್ಸಿಟ್ ಆಗಿದ್ದಾರೆ ನೋಡು. ಏನು ಮಾಡಿದ್ರು ಕನೆಕ್ಟ್ ಆಗಲಿಲ್ಲ. ನಂಗೆ ಗೊತ್ತು ಅಲ್ಲಿ ಫ್ಲೈಟ್ ಮಿಸ್ ಮಾಡ್ಕೊಂಡ್ರೆ ಏನೋ ಅಂತ ಟೆನ್ಷನ್ ಇಲ್ಲಿ ಇರ್ತಾರೆ ಅವರು. ವೆಲ್ಕಮ್ ಟು ಕೆನಡಾ. ಥ್ಯಾಂಕ್ ಯು. ಸ್ಕೂಲಿಗೆ ರಿಜಿಸ್ಟ್ರೇಷನ್ ಬಂದಿದ್ದೀವಿ. ಆ್ಯಕ್ಚುಲಿ ಸ್ನೋಗಿಂತ ಒಂಥರ ಐಸ್ ಮಳೆ ಥರ ಆಗ್ತಾ ಇದೆ, ಪಟ ಅಂತ ಹೊಡಿತಿದೆ. ಬಟ್ ನಮ್ಗೆ ಇವತ್ತು ಸಮರ್ಥನ್ ಸ್ಕೂಲ್ಗೆ ರಿಜಿಸ್ಟ್ರೇಷನ್ ಅಪಾಯಿಂಟ್ಮೆಂಟ್ ಇವತ್ತೇ ಕೊಟ್ಟಿದ್ದರಿಂದ ಬರಲೇಬೇಕಾಯಿತು. ಇವತ್ತಂತೂ ವಿಂಟರ್ ಸ್ಟಾರ್ಮ್ ಮತ್ತೆ ಬಂದಂಗೆ ಇದೆ. ಬಟ್ ಒಂಥರ ಎಕ್ಸೈಟ್ಮೆಂಟು ಇದೆ. ಅಯ್ಯೋ ಹಿಂಗೆ ಅನ್ಕೋತಾ ಇದ್ದೆ. ಆಗಲೇ ಅದು ಸ್ಕೂಲಿಗೆ ರಿಜಿಸ್ಟ್ರೇಷನ್ಗೆ ಬಂದಿದ್ದೀವಲ್ಲ ಅಂತ ಒಂಥರ ಖುಷಿನೂ ಇದೆ. ಅಯ್ಯೋ ಬೇಗ ಟೈಮ್ ಹೊರಗಿದೆ ಅಂತ ಒಂಥರ ಬೇಜಾರು ಇದೆ. ಕಣ್ಗೆಲ್ಲ ಹೊಡಿತಾ ಇದೆ ಒಳಗಡೆ ಫಸ್ಟ್ ಒಳಗಡೆ. ಸೊ ತುಂಬ ದಿವಸ ಆದಮೇಲೆ ನಾನು ಮನೆಯಲ್ಲಿ ಬನ್ಸ್ನ ಮಾಡಿದೆ. ತುಂಬ ಚೆನ್ನಾಗಿ ಆಗಿತ್ತು. ಆ್ಯಕ್ಚುಲಿ ಫ್ಲಫಿ ಆಗಿತ್ತು ಆ್ಯಂಡ್ ಟೇಸ್ಟ್ ಕೂಡ ಎಕ್ಸಲೆಂಟ್ ಆಗಿತ್ತು. ತುಂಬ ಇಷ್ಟ ಆಯಿತು ಎಲ್ರಿಗೂ. ಈ ಚಳಿಯಲ್ಲಿ ಬಿಸಿ ಬನ್ಸ್ ಆ್ಯಂಡ್ ಸಾಗು ತಿನ್ನೋದಕ್ಕೆ ಮಾತ್ರ ಮಸ್ತಾಗಿತ್ತು. ಎಂಜಾಯ್ ಅಂತೂ ಮಾಡಿದ್ವಿ. ಆಗಲೇ ಮೊನ್ನೆ ಇನ್ನು ಕರ್ಕೊಂಡು ಬಂದಾಗಿದೆ. ಆಗಲೇ ಸ್ಕೂಲಿಗೆ ರಿಜಿಸ್ಟ್ರೇಷನ್ ಶುರುವಾಗೋಯ್ತಲ್ಲಪ್ಪ. ಸ್ಕೂಲ್ಗೆ ರಿಜಿಸ್ಟ್ರೇಷನ್ 6 ತಿಂಗಳಿದೆ. ಬಟ್ ಸ್ಟಿಲ್ ಮುಂಚಿತವಾಗ್ಲೇ ರಿಜಿಸ್ಟರ್ ಮಾಡಬೇಕು. ಫೈನಲಿ ರಿಜಿಸ್ಟ್ರೇಷನ್ ಸಬ್ಮಿಟ್ ಆಯಿತು. ಸೊ ಇಲ್ಲಿ ಪ್ರಾಸೆಸ್ ಹೇಗೆ ಅಂದರೆ, ಫಸ್ಟು ಈ ಥರ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ಸ್ಕೂಲ್ ಅವರು ಕಾಲ್ ಮಾಡಿ ವೆರಿಫಿಕೇಷನ್ ಪ್ರಾಸೆಸ್ನ ಶುರು ಮಾಡ್ತಾರೆ. ಅಂದರೆ ಮಗುಗೆ ಏಜ್ ವೆರಿಫಿಕೇಷನ್ ಆಗಿರ್ಬೋದು, ಇಲ್ಲಿ ಹುಟ್ಟಿರೋದಕ್ಕೆ ಕನ್ಫರ್ಮೇಷನ್ ಆಗಿರ್ಬೋದು, ಅಂದರೆ ಬರ್ತ್ ಸರ್ಟಿಫಿಕೇಟು, ಪಾಸ್ಪೋರ್ಟು ಅವೆಲ್ಲ ಆಗಿರ್ಬೋದು. ಆಮೇಲೆ ನಮ್ಮ ಜೊತೆಗೆ ಇರೋದಕ್ಕೆ ಇದ್ದಾನೆ ಅನ್ನೋದಕ್ಕೆ ಪ್ರೂಫು, ಅದರಲ್ಲೂ 3-4 ಪ್ರೂಫ್ ಕೊಡಬೇಕು. ಸೊ ಇವೆಲ್ಲ ವೆರಿಫಿಕೇಷನ್ ಆದಮೇಲೆ ಫೈನಲಿ ಅವರು ಅಪ್ರೂವ್ ಅಂತ ಆದಮೇಲೆ ಸ್ಕೂಲಿಗೆ ಸೇರಿಸ್ಕೊಂಡಂಗೆ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಸ್ವಲ್ಪ ಈಸಿ ಇತ್ತು, ಸುಮ್ಮನೆ ಹೋಗ್ತಿದ್ವಿ, ಸೇರಿಸ್ತಿದ್ವಿ. ಅಂದರೆ ಅಲ್ಲಿ ಅಫ್ಕೋರ್ಸ್ ತಂದೆ ತಾಯಿದಿರು ಮಾತಾಡೋರು, ಪ್ರಿನ್ಸಿಪಲ್ಸ್ ಆ ಥರ ಜೊತೆ. ಆದಮೇಲೆ ಆಗೋಗತ್ತು. ನಮ್ಮ ದುಡ್ಡು ಕೊಟ್ಟು ಪ್ರಿನ್ಸಿಪಲ್ಸ್ ಜೊತೆ ಮಾತಾಡಾದ್ಮೇಲೆ ದುಡ್ಡು ಕೊಟ್ಟು ಫೀಸ್ ಕೊಟ್ಟು ಸೇರಿಸ್ಬಿಡೋರು. ಬಟ್ ಇಲ್ಲೆಲ್ಲ ಹಂಗಲ್ಲ. ಫಸ್ಟ್ ರಿಜಿಸ್ಟ್ರೇಷನ್ ಆಗಿ ಆಮೇಲೆ ಅವ್ರು ನಮ್ಮ ಅಡ್ರೆಸ್ ಎಲ್ಲ ಚೆಕ್ ಮಾಡಿ, ಅದು ವಿತಿನ್ 3 ಕಿಲೋಮೀಟರ್ಸ್ ಇದೆಯಾ ಎಲ್ಲ ಚೆಕ್ ಮಾಡಿ, ಅದಾದಮೇಲೆ ಅವರು ವೆರಿಫಿಕೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಡಿಸಿಷನ್ ಹೇಳ್ತಾರೆ. ಅವಾಗ ಇವ್ನೇ ಸ್ಕೂಲ್ಗೆ ಸೇರ್ತಾರೆ. ಅದು ನಮಗೇನು ಚಾಯ್ಸ್ ಇಲ್ಲ ಯಾವ ಸ್ಕೂಲ್ ಸೇರ್ಕೊಳ್ಳೋದು ಅಂತ. ನಮ್ಮ ಅಡ್ರೆಸ್ ಅಂಡರ್ ಯಾವ್ದು ಬರುತ್ತೋ ಅದಕ್ಕೆ ನಮ್ದು ಹಗಿ ಸಮರ್. You want to take on? Wow, good. ಸೊ ಈ ರೂಮ್ ಫುಲ್ ಖಾಲಿ ಮಾಡಿದ್ದೀವಿ. ಏನಕ್ಕೆ ಪ್ರಶ್? ಹೊಸ ಮಂಚನ ಸೆಟಪ್ ಮಾಡ್ತಾ ಇದ್ದೀವಿ. ಅವನಿಗೂ ಜಾಗ ಬೇಕಾಗಿರೋದ್ರಿಂದ ಕ್ವೀನ್ ಸಾಲ್ತಿಲ್ಲ. ಸೊ ಹಾಗಾಗಿ ಕಿಂಗ್ ಮಂಚ. ಈಗ ಹಾಸಿಗೆ ನಾಳೆ ಬರ್ತಿದೆ. ಅನ್ಪ್ಯಾಕ್ ಮಾಡಿ ಇಲ್ಲಿ ಏನಂದರೆ ಫುಲ್ ನಾವೇ ಫಿಟ್ಟಿಂಗ್ ಮಾಡಬೇಕು. ಇಂಡಿಯಾಲಾದರೆ ಎಲ್ಲ ರೆಡಿ ಇರೋದನ್ನು ಸುಮ್ಮನೆ ಹಿಂಗೆ ಡೆಲಿವರ್ ಮಾಡಿ ಕೊಟ್ಟೋಗ್ತಾರೆ. ಇದು ಎಲ್ಲ ನಾವೇ ಇನ್ಸ್ಟಾಲೇಷನ್ ಮಾಡೋದೇ 1-2-3 ಗಂಟೆ ಕೆಲಸ ಇದೆ. ಅದೇ ಎಷ್ಟು ಕಾಂಪ್ಯಾಕ್ಟಾಗಿ ಬಂದಿದೆ. ಬಟ್ ಈಗ ಫಿಟ್ ಮಾಡಿದ್ಮೇಲೆ ಕ್ರೀಮ್ ಕಲರ್ ತೊಗೊಂಡಿದೆ. ಚೆನ್ನಾಗಿದೆಯಾ? ನಂಗೆ ಈ ಕಡೆಯಿಂದ ಕಾಣಿಸ್ತಿಲ್ಲ. ಈ ಕಲರ್ ಥರನೇ ಇದೆ.
ಹೌದು, ವೆಲ್ವೆಟ್ ಏನೋ ಇದು ಹೆಡ್ ಬೋರ್ಡ್ ಅನ್ಸುತ್ತಲ್ಲ. ಸೊ ಒಂದು ಲೆವೆಲ್ಗೆ ಬಂದಿದ್ಯಾ, ಬಾರ್ಡರ್ ಎಲ್ಲ ರೆಡಿ ಆಗಿದೆ, ಇನ್ನು ಸುಮಾರು ಫಿಲ್ಲಪ್ ಮಾಡಬೇಕಾಗಿದೆ. ಅಂದರೂ ಒಂದು ಟೈಪಾಗಿ ಕಾಣಿಸ್ತಿದೆ. ಇದು ಹೆಡ್ ಬೋರ್ಡು, ಕಿಂಗ್ ಮಂಚ. ಹೋಪ್ಫುಲಿ ದೊಡ್ಡದಾಗಿದೆ ಅಂತ ಅನಿಸುತ್ತೆ, ಆದರೆ ಎಷ್ಟು ಜಾಗ ಇದ್ರೂ ನಮ್ಮ ಸಮರ್ಥಂಗೆ ಸಾಲೋದೇ ಇಲ್ಲ. ನಾವಂತೂ ಫುಟ್ಬಾಲ್ ಆಡಿಸ್ಕೊಳ್ಳೋದು ತಪ್ಪಲ್ಲ. ಸೊ ಫೈನಲಿ ಸಮರ್ಥ ಕೂಡ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಬಂದ್ಬಿಟ್ಟ ಅಲ್ಲ ಬಂಗಾರ? ಗುಡ್ ಜಾಬ್. ಮುಂದಕ್ಕೆ ಹಿಂಗೆ ಈ ಕಡೆ ಕೈ ತೆಗೆ. ತಡಿ ಡಾಡ ಗೋ ಅಂದಾಗ ನೀನು ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ತರಬೇಕು. ಹಾಂ, ಆ ಕಡೆಗಲ್ಲ, ಈ ಕಡೆಗೆ. ಹಾಂ, ಹಿಂಗೆ. ಹಾಂ, ರೈಟ್ ಹ್ಯಾಂಡಲ್ಲಿ ಮಾಡು, ಈಸಿ ಆಗುತ್ತೆ. ಹೇಳಿ ಬರ್ತೀವಿ. ಜಾಣ ಆ ಕೈಯಲ್ಲಿ ಇರಲಿ, ಹೆಂಗೆ ಬೇಕು ನೀನು ಹೇಳಿ. ನಿಂಗೆ ಯಾವ ಕೈ ಫೋರ್ಸ್ ಸಾಧ್ಯನೋ ಹೇಳಿ. ಯು ಕಾಂಟ್? ಓಕೆ. ಹ್ಞೂ, ತಗ ಹಿಂಗೆ. ನೋ, ತಡಿ ತಡಿ, ನೀನು ಎಳಿಬೇಡ, ಒಂದು ನಿಮಿಷ ತಡಿ. ಎತ್ತಬಾರ್ದು, ಹಂಗೆ ಎಳಿಬೇಕು. ತಳ್ಳು ಹಿಂಗೆ. ಟೈಟ್ ಆಯ್ತು ಬಿಡು, ಟೈಟ್ ಆಗಿದೆ ಬಿಡು. ಹೇಳಿ. ಆಯ್ತು, ಟೈಟ್ ಆಗಿದೆ ಬಿಡೋದು. ಇನ್ನೊಂದ್ಸತಿ ಮಾಡುವ. ಹೇಳಿ. ಹಾರ್ಡ್. ಗುಡ್ ಜಾಬ್. ಗುಡ್ ಜಾಬ್ ಸಮರ್. ಅಲ್ಲ, ನಾನು ಇನ್ನೊಂಚೂರು ಟೈಟ್ ಮಾಡಿದ್ಯಾ? ಇಲ್ಲಿ ಗುಡ್ ಜಾಬ್. ಇನ್ನೊಂದಿದೆ ನೋಡಲ್ಲಿ. ಮಾಡಲ್ವಾ? ಹಿಂಗೆ. ಹಿಂಗೆ. ವೆರಿ ಜಾಣ ಕಣ ನೀನು, ಚೆನ್ನಾಗಿ ಮಾಡಿದೆ. ಇಟ್ಸ್ ಓಕೆ, ಇಟ್ಸ್ ಓಕೆ. ಹಂಗಾಗಲ್ಲ, ನಾನು ಹೆಲ್ಪ್ ಮಾಡ್ತೀನಿ. ಬಡಿಸ್ಕೊಳ್ತೀಯಲ್ಲ ಅದಕ್ಕೆ. ಇಲ್ಲ, ಒಂದ್ಸರಿ. ಅದು ಬಿಡು. ಸೊ ಸೆಟಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಈ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಇನ್ನೊಂದಿದೆ, ಅದನ್ನು ಹಾಕಬೇಕು. ಇಲ್ಲಾಂದರೆ ಮ್ಯಾಟ್ರಸ್ದು ವಾರಂಟಿ ಕವರ್ ಆಗಲ್ಲ ಅಂತ ಹೇಳಿದ್ರು ಈ ಸಲ. ಸೊ ಮ್ಯಾಟ್ರಸ್ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಈ ಎಕ್ಸ್ಟ್ರಾ ಕೆಲಸಗಳು ಬೇರೆ ಈ ಸಲ. ಸೊ ಫೈನಲಿ ಫುಲ್ ಸೆಟಪ್ ಮುಗಿತೀನೇನು. ಮಂಚದ್ದು ಹಾಸಿಗೆನೂ ಬಂತು, ಅದ್ರ ಕವರ್ಸು ರೆಡಿ ಆಯಿತು. ಸೊ ಆಲ್ ಸೆಟ್ ಟು ಗೋ. ಸೊ ಎಷ್ಟೇ ಅಂದರೂ ಯಾರಿಗೆ ಆಗಲಿ ಮನೆ ನೀಟಾಗಿರೋದನ್ನು ನೋಡೋದಕ್ಕೇ ಚೆಂದ. ಸೊ ಫೈನಲಿ ನಮ್ಮ ಕಿಂಗ್ ಬೆಡ್ ವಿತ್ ಮ್ಯಾಟ್ರಸ್ ಎಲ್ಲನೂ ರೆಡಿ ಆಯಿತು. ಆ್ಯಂಡ್ ಎಲ್ಲ ಕಡೆ ನಾವು ಅಣಿ ಮಾಡಿದ್ದೀವಿ. ಆ್ಯಂಡ್ ಅದಕ್ಕೆ ಒಂದು ಪರ್ಪಸ್ ಇದೆ, ಅದು ನಿಮಗೆ ಬೇಗಲೇ ಗೊತ್ತಾಗುತ್ತೆ. ಬಟ್ ಮನೆ ನೀಟಾಗಿರೋದು ನೋಡೋಂತೂ ಸಖತ್ತು ಖುಷಿ ಆಯಿತು. ಇಷ್ಟೊಂದೆಲ್ಲ ಅರೇಂಜ್ ಮಾಡ್ತಿದ್ದೀವಿ ಅಂದರೆ ಯಾರೋ ಸ್ಪೆಷಲ್ ಪರ್ಸನ್ ಬರ್ತಾಯಿದ್ದಾರೆ, ಅದಕ್ಕೋಸ್ಕರನೇ ನಾವು ಇಷ್ಟೊಂದು ರೆಡಿ ಆಗಿದ್ದೀವಿ. ಆ್ಯಂಡ್ ಆ ಸ್ಪೆಷಲ್ ಪೀಪಲ್ ಆ್ಯಕ್ಚುಲಿ ಬರೋದಕ್ಕೆ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಹಾಗಾಗಿ ಈ ಪ್ರಿಪ್ರೇಷನ್ ಎಲ್ಲ. ಸೊ ಗೈಸ್, ಇವತ್ತು ಮಾತ್ರ ವೆರಿ ವೆರಿ ಸ್ಪೆಷಲ್ ಡೇ ಆ್ಯಂಡ್ ನಾನು ಸಖತ್ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ, ಫಸ್ಟ್ ಟೈಮ್ ಕೆನಡಾಗೆ ಬರ್ತಾ ಇದ್ದಾರೆ. ತುಂಬ ದಿವಸದಿಂದ ಕಾಯ್ತಾ ಇದ್ದೆ. ಅಂದರೆ ವೀಸಾ ಹೋದ್ಸತಿ ಎಲ್ಲ ಆಗಿರಲಿಲ್ಲ, ಈ ಸತಿ ಬಂದರೆ ಸಾಕಪ್ಪ ನಂತೂ ಬಂದಮೇಲೆ ಖುಷಿನೇ ಇನ್ನೊಂದು ಲೆವೆಲಲ್ಲಿತ್ತು. ಆಮೇಲೆ ತಕ್ಷಣ ಫ್ಲೈಟ್ ಬುಕ್ ಮಾಡಿದ್ವಿ 1 ತಿಂಗಳ ಗ್ಯಾಪಲ್ಲಿ. 1 ತಿಂಗಳ ನಂಗೆ ಒಳ್ಳೆ 1 ವರ್ಷ ಕಾದಂಗೆ ಆಗ್ತಾಯಿತ್ತು. ಯಾವಾಗಪ್ಪ ಇನ್ನೂ ಎಷ್ಟು ದಿವಸ ಇದೆ ಅಂತ ಕೌಂಟ್ ಮಾಡ್ತಿದ್ದೆ. ಸೊ ಫೈನಲಿ ಆ ದಿವಸ ಬಂದೇ ಬಿಟ್ಟಿದೆ. ಫಸ್ಟ್
ಟೈಮ್ ಮನೆಗೆ ಬರ್ತಿದ್ರಲ್ಲ, ಯಾವತ್ತಿದ್ರೆ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಆಗಿರಬೇಕು ಅಂತ ಮನೆಯೆಲ್ಲ ಫುಲ್ ನೀಟ್ ಮಾಡಿಟ್ಟಿದ್ವಿ. ಐ ನೋ ಸಮರ್ಥ ಅಂದಮೇಲೆ ಇದೇ ಕಂಡೀಷನ್ ಇರಲ್ಲ ಅಂತ, ಬಟ್ ಹಾಗಾಗಿ ಇವತ್ತು ನಾವು ಸಮರ್ಥನ ಬೆಳಗ್ಗೆನೆ ಟಿ ಕೇರ್ಗೆ ಡ್ರಾಪ್ ಮಾಡಿ ಮಧ್ಯಾಹ್ನ ಫ್ಲೈಟ್ ಲ್ಯಾಂಡಿಂಗ್ ತೊಗೊಂಡಿದ್ದೀವಿ. ಸೊ ದಟ್ ನಾನು ಪ್ರಶಾಂತ್ ಹೋಗಿ ಅಪ್ಪ ಅಮ್ಮನ್ನ ರಿಸೀವ್ ಮಾಡ್ಕೊಂಡು ಬರ್ಬೋದು ಅಂತ. ಸೊ ನಾನಂತೂ ವೆರಿ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ. ನೀವು ನಮ್ಮ ಜರ್ನಿಯಲ್ಲಿ ಅವ್ರು ಬಂದಮೇಲೆ ಇಲ್ಲಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಬಿಕಾಸ್ ಲೈಫ್ ನಮ್ಮನ್ನ ತುಂಬ ಬ್ಯುಸಿಯಾಗಿಡ್ತಾ ಇದೆ. ಬಟ್ ಫಾರ್ ಶೋರ್ ಹೆಚ್ಚೆಚ್ಚು ವೀಡಿಯೋಸ್ ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾ, ಈಗ ನನ್ನ ಜೊತೆ ಜಾಯಿನ್ ಆಗಿ ಹೇಗಿರುತ್ತೆ ಅವ್ರು ಬಂದಾಗ ನಾನಂತೂ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಸಮರ್ಥನ್ ಗೊತ್ತೇ ಇಲ್ಲ. ಆ್ಯಂಡ್ ಆಲ್ಸೋ ಸಮರ್ಥನ್ ಪಾಪ ಗೊತ್ತೇ ಇಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಅರ್ಥ ಆಗಲ್ಲ, ಅಜ್ಜಿ ತಾತ ಅವ್ನಿಗೇನು ಅಂತ ಅಂದಾಜಿಲ್ಲ. ಸೊ ಅವ್ನ ರಿಯಾಕ್ಷನ್ನು ಹೇಗಿರುತ್ತೆ ಅಂತ ನೀವು ನೋಡಿ. ಯಾಕೆಂದರೆ ನಾವು ಡೇ ಕೇರಿಂದ ಅವನ್ನ ಕರ್ಕೊಂಡು ಬಂದ್ಬಿಟ್ಟು ಆಮೇಲೆ ಮನೇಲಿ ಅವ್ರನ್ನ ರಿವೀಲ್ ಮಾಡೋ ಥರ. ಸೊ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋದಕ್ಕೂ ನಾನು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಸೊ ನಮ್ಮ ಜೊತೆನೇ. ಸೊ ಹಾಗೆ ಚಾನೆಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮೇಘ ನಾವು ಪಾರ್ಕ್ ಮಾಡೋದ್ರಲ್ಲ ಅವ್ರಾಗಲೇ ಇಮಿಗ್ರೇಷನ್ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾರೆ. ಮಧ್ಯಾಹ್ನ ಅಲ್ವಾ? ಇನ್ನೊಂದು ಫೋನ್ ಅಲ್ಲೇ ಬಿಟ್ವಾ? ಇಲ್ಲ, ನಿನ್ನ ಫೋನಲ್ಲಿ ಈ ಪಾರ್ಕಿಂಗ್ ಅರ್ಧ ಗಂಟೆ ಹುಡುಕಿ ನನ್ನ ಫೋನ್ ಬಿಟ್ಟಿದ್ದೆ, ಫೋನಲ್ಲೇ ವಿಡಿಯೋ ಮಾಡ್ತಾ ಇದ್ದೆ. ಫೋನಲ್ಲೇ ವಿಡಿಯೋ ಮಾಡ್ತಾ ಮರು ಸ್ಟಾರ್ಟ್ ಆಗೋದು. ಎಕ್ಸೈಟೆಡಾ? ವೆರಿ ಮಚ್. ಬನ್ನಿ ಸಿಗೆ ಹೋಗ್ಬೇಕು ನಾವು. ಎಗ್ ಇಲ್ಲಿ ಸಿ ಅಲ್ಲಿ ಮುಂದಕ್ಕಿದೆ. ಇಲ್ಲಿ ಎಕ್ಸಿಟ್ ಆಗಿದ್ದಾರೆ ನೋಡು. ನೋಡಿ ಇಲ್ಲಿ ಇಲ್ಲ ಅಲ್ವಾ? ಕಾಣಿಸಿದ್ರಾ? ನಾವು ಹೆಂಗೆ ಹೋಗ್ಬೇಕು? ವಾಪಸ್ ಹಿಂಗೆ ಹೋಗ್ಬೇಕಾ? ಇಲ್ಲಿ ಮೇಘ ಎಲ್ಲ ಮೇಲೆ ಕ್ರಾಸ್ ಮಾಡಬೇಡ. ನೋಡು ನಿಧಾನಕ್ಕೆ ಹೋಗು. ವೆಲ್ಕಮ್ ಟು ಕೆನಡಾ. ಥ್ಯಾಂಕ್ ಯು. ವೆಲ್ಕಮ್ ಟು ಕೆನಡಾ. ಆರಾಮಾಗಿತ್ತ ಎಲ್ಲ? ಯಾಕೋ ಮಾಡಲೇ ಇಲ್ಲ, ನನಗೆ ಫುಲ್ ಟೆನ್ಷನ್ ಗೊತ್ತಾಗುತ್ತೆ. ಸ್ವಲ್ಪ ಟೈಮ್ ಇತ್ತಲ್ಲ, ಇರ್ಲಿ ತಲುಪದ್ರಲ್ಲ. ನಂಗೆ ಗೊತ್ತು ನಿಮ್ಮ ಟೆನ್ಷನ್ ಅಲ್ಲಿ ಇರ್ತೀರಾ. ಇಲ್ಲ ನಾನು ಫ್ಲೈಟ್ ಟ್ರೈ ಮಾಡಿದ್ರೆ ಆಗ್ತಾನೆ ಇಲ್ಲ, ಏನ್ ಮಾಡಿದ್ರು ಕನೆಕ್ಟ್ ಆಗ್ಲಿಲ್ಲ. ನಂಗೆ ಗೊತ್ತು ಅಲ್ಲಿ ಫ್ಲೈಟ್ ಮಿಸ್ ಮಾಡ್ಕೊಂಡ್ರೆ ಏನೋ ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ ಅವ್ರಿಗೆ. ಇಲ್ಲ ನಾವು ಗೊತ್ತಾಯ್ತು ಫ್ಲೈಟ್. ಆದ್ರೆ ಒಂದು ನಾನಿರುವಾಗ ನೀವೇನು ಭಯ ಬೀಳೋ ಅವಶ್ಯಕತೆ ಇಲ್ಲ. ನಾನು ಹೆಂಗೋ ಬಂದೆ ಸರಿ ಆರಾಮಾಗಿ ಬಂದ್ರಲ್ಲ. ಚಳಿ ಏನಿಲ್ವಲ್ಲ? ಚಳಿ ಇದೆಯಾ? ನೋಡಿದ್ರೆ ಎಲ್ಲರೂ ಚಳಿ ಅಂತಾರೆ ನಮ್ಮೂರ್ನ. ಕೆನಡಾಕ್ಕೆ ತಲುಪಿದ್ವಿ, ಸೇಫ್ ಆಗಿ ತಲುಪಿದ್ವಿ. ವೆಲ್ಕಮ್ ಟು ಕೆನಡಾ. ನಾನು ಮುಂದ್ಗಡೆ ಹೋಗ್ತೀನಿ ತಡೆ ಒಂದು ಹಿಂಗೆ. ಬಾಯ್. ಇಲ್ಲೇ ಏನಿಲ್ಲ, ಕೂತ್ಕೋಗು. ತೆಗಿಯೇ ಡೋರು. ಅಲ್ಲೋಗಿ ಕೂತ್ಕೋ ಫಸ್ಟು. ಯಾರು ಮಗುದು?
ಗಿಫ್ಟ್ ಇಲ್ಲಿ ಯಾರು ಬಂದಿರೋದು? ಗುರು ತಾತ ಫೋಟೋ ನೋಡಿದೆ. ಕುಚ್ಚ ಸಿಟ್ ಡೌನ್ ಸಮರ್ಥ ಅಲ್ಲೇ ಕುತ್ಕೋ, ಬೆಲ್ಟ್ ಹಾಕುತ್ತೆ. ಕುತ್ಕೋಕಂದ ಸೀಟ್ ಕಾರ್ ಸೀಟ್ ತಂದಿಲ್ಲ. ಗುರು ತಾತ ಹಾಗೆ ಮಾಡು ಸರ್ಪ್ರೈಸ್. ಹ್ಯಾಪಿ ತರ ಹೇಳ್ತಿದ್ರಲ್ಲ ಅಜ್ಜಿ ತಾತನೇ ಕಣೋ. ನೀನೇ ಬೇಬಿ. ನೀನೇ ಬೇಬಿ. ಕುಚ್ಚ ಸಿಟ್ ಡೌನ್. ಒಂದು ಸೀಟ್ ಬೆಲ್ಟ್ ಹಾಕ್ತೀಯಾ? ಸೀಟ್ ಬೆಲ್ಟ್ ಹಾಕ್ತೀನಿ, ಕುತ್ಕೋ. ನೋ ಯು ಕಾಂಟ್ ಸಿಟ್. ಸೊ ಫೈನಲಿ ಅಪ್ಪ ಅಮ್ಮ ಟಚ್ ಡೌನ್ ಕ್ಯಾನಡಾ. ಆ್ಯಕ್ಚುಲಿ ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ದು, ಅವ್ರು ಬಂದಮೇಲೆ ನಾನು ರಿಸೀವ್ ಮಾಡ್ಕೋಬೇಕು ಅಲ್ಲಿ ಅಂತ ಕಾಯ್ತಿದ್ದೆ. ಬಟ್ ಅದು ನಮಗೆ ಪಾರ್ಕಿಂಗ್ ಸಿಗ್ದಲೆ ಅವ್ರ ವೀಸಾ ಪ್ರಾಸೆಸ್ ಬೇಗ ಮುಗ್ದಿದ್ದ ಕಾರಣ ಅವರು ನಮಗೋಸ್ಕರ ಕಾಯಂಗಾಯಿತು. ಬಟ್ ವಾಟ್ ಎವರ್ ಇಟ್ ಈಸ್, ಅವರು ಸೇಫಾಗಿ ತಲುಪ್ಕೊಂಡ್ರಲ್ಲ, ಅವ್ರು ಬಂದು ಆರಾಮಾಗಿ ತಲುಪ್ಕೊಂಡ್ರಲ್ಲ, ಏನೂ ತೊಂದರೆ ಇಲ್ದಲೆ. ಅದು ಇಷ್ಟು ಈ ವಾರ್ ನಡೀತಿದ್ದ ಟೈಮಲ್ಲಿ ಆ ಭಗವಂತನ ದಯೆಯಿಂದ ಅವರು ಆರಾಮಾಗಿ ತಲುಪ್ಕೊಂಡ್ರಲ್ಲ, ನನಗೆ ಅಷ್ಟೇ ಸಾಕು. ಆ್ಯಕ್ಚುಲಿ ಮಧ್ಯದಲ್ಲಿ ಫ್ರಾಂಕ್ಫರ್ಟ್ ಮೇಲೆ ಅವರು ಬಂದಾಗ ಅವರು ಏನು ಕಾಲ್ ಮಾಡಿಲ್ದಲೇ ಇದ್ದಾಗ ನನಗೆ ಸಖತ್ ಹೆದರಿಕೆ ಆಗಿತ್ತು. ಅಯ್ಯೋ ಫ್ಲೈಟ್ ಸಿಕ್ತೋ ಇಲ್ವೋ ಅಂತ ತುಂಬ ಟೆನ್ಷನ್ ಆಗಿದ್ದೆ. ಆ್ಯಂಡ್ ಅವತ್ತಿನ ದಿವಸ ನಮಗೆ ಬೆಳಗ್ಗೆ 3:30ಗೆ ಎಚ್ಚರಾಗೋಯ್ತು. ಬಿಕಾಸ್ ಅವರಿಂದ ಏನೋ ನಾವು ಮೆಸೇಜ್ ರಿಸೀವ್ ಆಗಿಲ್ದಲೇ ಇರೋ ಕಾರಣ. ಬಟ್ ಸ್ಟಿಲ್ ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್. ಸೇಫಾಗಿ ರೀಚ್ ಆದ್ರಲ್ಲ, ನಂಗೆ ಅಷ್ಟೇ ಸಾಕು. ಸೊ ಗೈಸ್, ನೀವು ನಮ್ಮ ಜರ್ನಿಯಲ್ಲಿ ಜಾಯ್ನ್ ಆಗೋದಕ್ಕೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬಾಯ್.